ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ದಿಢೀರಂತ ತಹಶೀಲ್ದಾರ್ ಭೇಟಿ ಕೊಟ್ಟಿದ್ದಾರೆ. ಮಂಡ್ಯದ ಮದ್ದೂರಿನ ಸೋಮನಹಳ್ಳಿ ಬಳಿಯಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆ ಇದೆ. ವಸತಿ ಶಾಲೆಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ತಹಶೀಲ್ದಾರ್ ನಡೆಸಿದ್ದಾರೆ. ಶಾಲೆಯ ಊಟದ ಕೋಣೆಗೆ ತೆರಳಿ ಆಹಾರ ಸಾಮಗ್ರಿಗಳ ಪರಿಶೀಲನೆಯನ್ನ ನಡೆಸಿದ್ದಾರೆ. ವಿದ್ಯಾರ್ಥಿಗಳ ಬಳಿ ತೆರಳಿ ಆಹಾರದ ಗುಣಮಟ್ಟದ ಬಗ್ಗೆ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ವಿದ್ಯಾರ್ಥಿಗಳನ್ನ ನಿಮ್ಮ ಮಕ್ಕಳಂತೆ ಪೋಷಿಸಿ ಅಂತ ಅಲ್ಲಿರುವಂತಹ ಶಿಕ್ಷಕರಿಗೂ ಕೂಡ ಸಲಹೆ ಕೊಟ್ಟಿದ್ದಾರೆ. ಶಾಲಾ ಕೊಠಡಿಗೆ ಪ್ರವೇಶಿಸಿ ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ನಡೆಸಿದ್ದಾರೆ ತಹಶೀಲ್ದಾರ್ ಸೋಮಶೇಖರ್. ಮಂಡ್ಯದ ಮೊರಾರ್ಜಿ ದೇಸಾಯಿ ಸೋಮನಹಳ್ಳಿಯಲ್ಲಿರುವಂತಹ ಈ ಶಾಲೆಗೆ ತಹಶೀಲ್ದಾರ್ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಮಕ್ಕಳಿದ್ರು, ಶಿಕ್ಷಕರಿದ್ರು, ಮುಕ್ತವಾಗಿ ಮಾತನಾಡಿದ್ದಾರೆ ತಹಶೀಲ್ದಾರ್. IAS, KS ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ವಿದ್ಯಾರ್ಥಿಗಳಾದ ನೀವು ಮುಂದಿನ ದಿನಗಳಲ್ಲಿ ಬಹಳ ಧೈರ್ಯವಾಗಿ ಎದುರಿಸಬೇಕು. ಈಗಿನಿಂದಲೇ ನೀವು ನಿಮ್ಮ ಮನಸ್ಸಿನಲ್ಲಿ ಆ ಗುರಿಯನ್ನಿಟ್ಟುಕೊಂಡು ಸಾಧಿಸುವ ಛಲವನ್ನು ತುಂಬಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅಲ್ಲಿದ್ದಂತಹ ವಿದ್ಯಾರ್ಥಿಗಳಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಶಿಕ್ಷಕರನ್ನು ಉತ್ತಮವಾದಂತಹ ಶಿಕ್ಷಣವನ್ನು ನೀಡಿ ಅಂತ ತಹಶೀಲ್ದಾರ್ ಹೇಳಿದ್ದಾರೆ. ನಿಮ್ಮ ಮಕ್ಕಳ ಹಾಗೆ ಮಕ್ಕಳನ್ನು ಪೋಷಿಸಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಇವತ್ತು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ತಹಶೀಲ್ದಾರ್ ದಿಢೀರಂತ ಭೇಟಿ ಕೊಟ್ಟಿದ್ದಾರೆ. ಇಂಥದ್ದಾಗಬೇಕು ರಾಘವೇಂದ್ರ, ಯಾಕಂದ್ರೆ ಎಲ್ಲಿ ಏನು ವ್ಯತ್ಯಾಸ ಆಗಿದೆ ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಇಂಥ ದಿಢೀರ್ ಭೇಟಿಗಳಲ್ಲೇ ಸಾಧ್ಯ. ಸೊ ಭೇಟಿ ಕೊಟ್ಟ ನಂತರ ತಹಶೀಲ್ದಾರ್ ಏನಾದರೂ ಮಾತನಾಡಿದ್ರೆ ಮಾಧ್ಯಮದೊಂದಿಗೆ, ಅಲ್ಲಿರುವಂತಹ ಮಕ್ಕಳೇನಾದರೂ ಮಾತಾಡಿದ್ರೆ, ಅವ್ರ ಭೇಟಿ ಸಂದರ್ಭದಲ್ಲಿ ಹೇಗಿತ್ತಲ್ಲಿ ವಾತಾವರಣ? SGVC ಮದ್ದೂರಿನ ಸೋಮನಹಳ್ಳಿ ಬಳಿ ಇರುವಂತಹ ಮೊರಾರ್ಜಿ ದೇಸಾಯಿ ಶಾಲೆಗೆ ಇವತ್ತು ಮದ್ದೂರು ತಹಸೀಲ್ದಾರ್ ಸೋಮಶೇಖರ್ ಅವರು ದಿಢೀರ್ ಭೇಟಿ ನೀಡಿ ಮಕ್ಕಳ ಸಮಸ್ಯೆ ಮತ್ತು ಏನು ಅಲ್ಲಿನ ಅವ್ಯವಸ್ಥೆಗಳೇನಿತ್ತು ಆ ವ್ಯವಸ್ಥೆಗಳನ್ನ ಪರಿಶೀಲನೆ ಮೂಲಕ ಒಂದು ರೀತಿ ಅಧಿಕಾರಿಗಳಿಗೆ ಶಾಕ್ ಕೊಟ್ರು. ಯಾಕೆಂದ್ರೆ ಈಗ ಸಾಕಷ್ಟು ವಸತಿ ಶಾಲೆಗಳಲ್ಲಿ ಮೇಲಿನ ಮೇಲೆ ಆರೋಪಗಳು ಕೇಳಿ ಬರ್ತಾ ಇತ್ತು. ಮಕ್ಕಳಿಗೆ ಸರಿಯಾದ ಊಟದ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಕರ್ಯ ವ್ಯವಸ್ಥೆ ಇಲ್ಲ, ಜೊತೆಗೆ ಸರಿಯಾಗಿ ಪಾಠ ಪ್ರವಚನಗಳು ಆಗ್ತಾ ಇಲ್ಲ, ಕೊಠಡಿಯಲ್ಲೂ ಕೂಡ ಸಾಕಷ್ಟು ಅವ್ಯವಸ್ಥೆ ಇದೆ ಅನ್ನೋ ದೂರಿನ ಮೇರೆಗೆ ತಹಸೀಲ್ದಾರ್ ಅವರು ಇವತ್ತು ಖುದ್ದು ದಿಢೀರ್ ಭೇಟಿ ನೀಡಿ ಅಲ್ಲಿನ ವಸತಿ ಶಾಲೆಯ ಊಟದ ಕೋಣೆ ಸೇರಿದಂತೆ ಏನ್ ಅಲ್ಲಿನ ಮೂಲಭೂತ ಸೌಕರ್ಯದ ನೆಲವನ್ನು ಕೂಡ ಪರಿಶೀಲನೆ ಮಾಡಿದ್ರು. ಜೊತೆಗೆ ಏನು ಆಹಾರ ಮಕ್ಕಳಿಗೆ ಕೊಡುವಂತ ಊಟದ ಪದಾರ್ಥಗಳಿತ್ತು ಅದನ್ನು ಕೂಡ ತೆರಳಿ ಸ್ವತಃ ಆಹಾರವನ್ನು ಪರಿಶೀಲಿಸಿ ವಿದ್ಯಾರ್ಥಿಗಳಿಂದ ಗುಣಮಟ್ಟದ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದುಕೊಂಡ್ರು. ಜೊತೆಗೆ ಶಾಲಾ ಕೊಠಡಿಗೂ ಕೂಡ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ನಡೆಸಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಆಲಿಸಿದ್ರು. ಜೊತೆಗೆ ಏನೇನು ಸಮಸ್ಯೆಗಳೇನದ್ರ ಬಗ್ಗೆ ಮಕ್ಕಳಿಂದ ಕೂಡ ಮಾಹಿತಿಯನ್ನು ಪಡೆದು ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳ ನಡುವಿನ ಒಂದು ಬಾಂಧವ್ಯದ ಬಗ್ಗೆ ಕೂಡ ಮಾಹಿತಿ ನೀಡಿ ವಿದ್ಯಾರ್ಥಿಗಳು ಯಾವುದೇ ರೀತಿಯಲ್ಲೂ ಕೂಡ ಮಕ್ಕಳೊಂದಿಗೆ ಏನು ವಿದ್ಯಾರ್ಥಿಗಳಿದ್ದಾರೆ ಅವರು ಶಿಕ್ಷಕರ ಜೊತೆ ಸರಿಯಾದ ಅವಿನಾಭಾವ ಸಂಬಂಧ ಇಟ್ಕೊಡ್ಬೇಕು ಅಂತ ಹೇಳೋ ಮೂಲಕ ಶಿಕ್ಷಕರಿಗೂ ಕೂಡ ಕಿವಿ ಮಾತನ್ನ ಹೇಳಿ ಯಾವುದೇ ರೀತಿ ಸಮಸ್ಯೆ ಉಂಟಾಗದಂತೆ ನೋಡ್ಕೋಬೇಕು ಅನ್ನೋ ಮಾಹಿತಿ ಎಚ್ಚರಿಕೆಯನ್ನು ಕೂಡ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಈಗ ದಿಢೀರ್ ಭೇಟಿ ಕೊಟ್ರಲ್ಲ ರಾಘವೇಂದ್ರ, ಆ ಸಂದರ್ಭದಲ್ಲಿ ಏನಾದ್ರೂ ವ್ಯತ್ಯಾಸಗಳಿತ್ತ? ಎಲ್ಲವೂ ಸರಿಯಾದಂತ ವ್ಯವಸ್ಥೆ ಇತ್ತ ಆ ವಸತಿ ಶಾಲೆಯಲ್ಲಿ? ಸದ್ಯಕ್ಕೆ ಅಲ್ಲಿನ ಅಧಿಕಾರಿಗಳು ಹೇಳುವ ಪ್ರಕಾರ ಏನೀಗ ಭೇಟಿ ನೀಡಿದ ಸಂದರ್ಭದಲ್ಲಿ ಶಾಲೆಯಲ್ಲಿ ಊಟದ ಬಗ್ಗೆ ಸಾಕಷ್ಟು ದೂರುಗಳು ಬಂದಿತ್ತು. ಸರಿಯಾದ ಸಮಯಕ್ಕೆ ಊಟಗಳನ್ನ ಕೊಡ್ತಿಲ್ಲ ಅಂತ ಆ ಕಾರಣಕ್ಕಾಗಿ ಅವರು ದಿಢೀರಂತೆ ಭೇಟಿ ನೀಡಿ ಅಲ್ಲಿಂದ ಊಟವನ್ನ ಕೂಡ ಪರಿಶೀಲನೆ ಮಾಡಿ ಏನು ಊಟದಲ್ಲಿ ಆಗದಂತ ಲೋಪದೋಷವನ್ನ ಸರಿಪಡಿಸ್ಕೋಬೇಕು, ಈ ರೀತಿ ಊಟವನ್ನ ಕೊಡೋದ್ರಿಂದ ಮಕ್ಕಳ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕೂಡ ಅಲ್ಲಿನ ಅಡಿಗೆ ಸಿಬ್ಬಂದಿಗಳು ಕೂಡ ಹೇಳಿ ಜೊತೆಗೆ ಪಾಠ ಪ್ರವಚನದಲ್ಲೂ ಕೂಡ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಬೋಧನೆ ಆಗ್ಬೇಕು, ಮಕ್ಕಳಿಗೆ ಅರ್ಥ ಆಗುವಂತ ರೀತಿಯಲ್ಲಿ ಮಕ್ಕಳಿಗೆ ಒಂದು ವಿಷಯವನ್ನು ಕಲಿಸಬೇಕು ಅನ್ನೋದನ್ನು ಕೂಡ ಶಿಕ್ಷಕರಿಗೆ ಹೇಳಿ ಸಮಸ್ಯೆಗಳು ಮುಂದಿನ ಸರಿ ಭೇಟಿಯ ಸಂದರ್ಭದಲ್ಲಿ ಯಾವುದೇ ರೀತಿ ಕಾಣಬಾರಬಾರ್ದು, ಅಕಸ್ಮಾತ್ ಈ ರೀತಿ ಮುಂದುವರೆದಿದೆ ಆದಲ್ಲಿ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ತೀನಿ ಎಚ್ಚರಿಕೆಯನ್ನು ಕೂಡ ಅಲ್ಲಿನ ಶಿಕ್ಷಕರಿಗೆ ಮತ್ತೆ ಅಡಿಗೆ ಸಿಬ್ಬಂದಿಗಳಿಗೆ ತಹಸೀಲ್ದಾರ್ ಅವರು ಕೊಟ್ಟು ಬಂದಿರುವಂತದ್ದು. ದಿವ್ಯಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಘವೇಂದ್ರ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.